ಸೈ ಬಗ್ಗೆ ಮಾತಾಡೋಣ. ನಮ್ಮ ಪೇರಡಿ ಬ್ಯಾಂಕಿನ ಅಧ್ಯಕ್ಷರ ನಮ್ಮ ಯೋಗೇಶ್ ರಾಜೀನಾಮೆಯಿಂದ ತಿರುವಾಗಿದ್ದ ಕಾರಣಕ್ಕೆ ಇವತ್ತು ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ಎಲ್ಲ 14 ಇದ್ದ ನಿರ್ದೇಶಕರು ಸೇರಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದವರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಬ್ಯಾಂಕಿನ ಅಭಿವೃದ್ಧಿಗೆ ಎಲ್ಲ ಸಹಕಾರ ಎಲ್ಲ ನಿರ್ದೇಶಕರನ್ನು ಒಮ್ಮತದಿಂದ ತೆಗೆದುಕೊಂಡು ಕೆಲಸ ಮಾಡಲು ಬದ್ಧನಾಗಿರ್ತೇನೆ. ಸಾಕು. ಈ ದಿನ ನಡೆದ ಆಡಳಿತ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ನಗರಸಭೆಯ ಮಾಜಿ ಅಧ್ಯಕ್ಷರಾದಂಥ ದಿವಂಗತ ಹೊಸಳ್ಳಿ ಬೋರೇಗೌಡರ ಸಹೋದರ ಹೊಸಳ್ಳಿ ಶಿವಲಿಂಗೇಗೌಡರನ್ನ ಎಲ್ಲ ನಮ್ಮ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆ ಮಾಡಿದ್ದೇವೆ. ಅವರ ಒಂದು ಕ್ರಿಯಾಶೀಲತೆ ಮತ್ತು ಅವರ ಹಿಂದಿನ ಒಂದು ಅನುಭವ ಮತ್ತು ಹಿರಿತನವನ್ನು ಆಧರಿಸಿ ಅವರಿಗೆ ಮತ್ತೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದೇವೆ. ಅವರಿಂದ ನಮ್ಮ ಬ್ಯಾಂಕಿನ ಅಭಿವೃದ್ಧಿಗೆ ಒಂದಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾರೆ ಮತ್ತು ಬ್ಯಾಂಕಿನ ಅಭಿವೃದ್ಧಿಗೆ ಅವರು ಕಟಿಬದ್ಧರಾಗಿರ್ತಾರೆ ಎನ್ನುವ ನಿರೀಕ್ಷೆಯೊಂದಿಗೆ ನಮ್ಮ ನೂತನ ಅಧ್ಯಕ್ಷರಾದಂಥ ಶಿವಲಿಂಗೇಗೌಡರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಮಂಡ್ಯ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗೌಡರಿಗೆ ನನ್ನ ಅಭಿನಂದನೆ ಸಲ್ಲಿಸುತ್ತೇನೆ. ನನಗೆ ಅಧ್ಯಕ್ಷರಾಗಲು ಕಾರಣರಾದ ನಮ್ಮ MLA ಅವರಿಗೂ ಹಾಗೂ ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ನೂತನ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೂ ನನ್ನ ಅಭಿನಂದನೆಗಳು. 2015ರಲ್ಲಿ ನಮ್ಮ 2010ರಲ್ಲಿ ದಿವಂಗತ ಹೊಸಳ್ಳಿ ಬೋರೇಗೌಡರು PRD ಬ್ಯಾಂಕ್ಗೆ ಡೈರೆಕ್ಟರಾಗಿ ಸೇವೆ ಸಲ್ಲಿಸಿದರು. ಅದಾದ ನಂತರ 2015ರಲ್ಲಿ ನಾವು PRD ಬ್ಯಾಂಕ್ಗೆ ಎಲೆಕ್ಷನ್ ತಂದು ನನ್ನ ಹೆಚ್ಚಿನ ಮತಗಳಿಂದ ಗೆಲ್ಲಿಸಿದರು. ಹಾಗೆ ನನ್ನ ಎಲ್ಲ ಡೈರೆಕ್ಟರ್ಗಳು ಸೇರಿ ಮೊದಲನೇ ಬಾರಿ ಅಧ್ಯಕ್ಷರಾಗಿ ಮಾಡಿದರು. ಮತ್ತು 2020ರಲ್ಲಿ ನನ್ನನ್ನು ಅತಿ ಹೆಚ್ಚಿನ ಮತಗಳಿಂದ ನಮ್ಮ ಮತದಾರರು ಆಯ್ಕೆ ಮಾಡಿದರು. ಹಾಗೆ ಮತ್ತೊಮ್ಮೆ ಅಧ್ಯಕ್ಷರು ನಮ್ಮ ಡೈರೆಕ್ಟರ್ಗಳು ಸೇರಿ ಅಧ್ಯಕ್ಷರು ಮಾಡಿದರು. ಮತ್ತು 2025ನೇ ಸಾಲಿನಲ್ಲಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದರು. ಮತ್ತು ಈಗ ನಮ್ಮ ಎಲ್ಲ ಅಧ್ಯಕ್ಷರು ಸೇರಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹಾಗೆ 3ನೇ ಬಾರಿ ಅವಿರೋಧವಾಗಿ ಆಯ್ಕೆ ಮಾಡಲು ಸಹಕರಿಸಿದ ಎಲ್ಲ ನಮ್ಮ 15 ಜನ ಇದಕ್ಕೂ ನಮ್ಮ ಶಿವಲಿಂಗಣ್ಣ ಇರ್ಬೋದು, ಬೋರೇಗೌಡರು, ಮರಿಗೌಡರು, ನಮ್ಮ ಉಪಾಧ್ಯಕ್ಷರಾದ ಪ್ರಭಾರ ಅಧ್ಯಕ್ಷರಾದ ರಾಘವೇಂದ್ರ ಅವರು ಮತ್ತು ಎಲ್ಲ ಅಧ್ಯಕ್ಷರು ನಮ್ಮ ಬೋರೇಗೌಡರು, ಯೋಗೇಶ್ ಅವರು, ಬೇಲೂರು ಸೋಮಶೇಖರು ಎಲ್ಲರನ್ನು ಒಮ್ಮತದಿಂದ ಅವಿರೋಧಿ ಆಯ್ಕೆ ಮಾಡಿದ್ದಾರೆ. ನಾನು ಬ್ಯಾಂಕಿಗೆ ಎಲ್ಲರನ್ನೂ ಒಂದು ನಮ್ಮ ನಿರ್ದೇಶಕರು ಒಟ್ಟುಗೂಡಿ ಬ್ಯಾಂಕಿನ ಅಭಿವೃದ್ಧಿಗೆ ಶ್ರಮ ವಹಿಸ್ತೀನಿ ಅಂತ ಈ ಮೂಲಕ ಅವರಿಗೆಲ್ಲ ತಿಳಿಸಿ ಅವರಿಗೆ ಅಭಿನಂದನೆ ತಿಳಿಸುತ್ತಿದ್ದೇನೆ. ಇನ್ನು ಮುಂದೆ ಏನು ಮಾಡ್ತೀರಿ? ಮುಂದೆ ನಾವು ಏನು ನಮ್ಮ MLA ಅವರು, ನಮ್ಮ ಗಣಿಗ ರವಿಕುಮಾರ್ ಅವರು ನಮ್ಮ ಬ್ಯಾಂಕಿಗೆ ಒಂದು 10 ಲಕ್ಷ ಅನುದಾನ ಕೊಡ್ತೀವಿ ಅಂತ ಹೇಳೋರೆ. ನಾವು ರೈತರ ಭವನ ಕಟ್ಟಬೇಕು ಅಂತ ಇದು ಮಾಡಿದ್ದೀವಿ. ಎಲ್ಲರೂ ಸೇರಿ ನಮ್ಮ MLA ಅವರ ಗಮನಕ್ಕೆ ತಂದು ಅವರು ತಂದು ಒಂದು ನಮ್ಮ ರೈತರನ್ನ ಒಂದು ಭವನ ಕಟ್ಟಬೇಕು ಅಂತ ಹಮ್ಮಿಕೊಂಡಿದ್ದೀನಿ. ಎಲ್ಲ ದೇಶಗಳು ಸೇರಿ ಅದನ್ನು ನಾವು ನಮ್ಮ ಶ್ರೀರಂಗಪಟ್ಟಣ MLA ಬಾಬು ಅವರು ಅನುದಾನ ಕೊಡ್ತೀವಿ ಅಂತ ಹೇಳೋರೆ. ನಮ್ಮ ಶ್ರೀರಂಗಪಟ್ಟಣ MLA ಇವರು ನಮ್ಮ ಮೇಲ್ಕೋಟೆ MLA ಅವರು ದರ್ಶನ್ ಪುಟ್ಟಣ್ಣ ಅವರು ಅನುದಾನ ಕೊಡ್ತೀವಿ. ಎಲ್ಲರೂ ಸೇರಿಸಿ ನಮ್ಮ ಬ್ಯಾಂಕ್ ಅಭಿವೃದ್ಧಿಗೆ ಶ್ರಮ ವಹಿಸಿ ಒಂದು ರೈತರ ಭವನ ಕಟ್ಟಲು ನಾವೆಲ್ಲ ಕಂಕಣ ಬದ್ಧಗಿದ್ದೀವಿ. ಆಯ್ತು ಬಿಡಿ, ಮಾತಾಡ್ತಾರೆ.